ನಾನು ಮೊನ್ನೆ ಮೈಸೂರಿಗೆ ಹೋದಾಗ ಮಾಧ್ಯಮದ ಸ್ನೇಹಿತರು ಕೇಳಿದ್ದು ನನಗೆ, ಈ ಥರ ಮಾಧ್ಯಮದಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಭಾಳ ದೊಡ್ಡ ವಿಷಯಗಳು ಬಂದಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಅವತ್ತೂ ಸಹ ಹೇಳಿರ್ತಕ್ಕಂಥದ್ದು, ನಾನು ಹಿಂದೆ ಮುಂದೆ ಕದ್ದು ಮುಚ್ಚಿ ಮಾತಾಡಲ್ಲ. ಎಲ್ಲ ಸರ್ಕಾರಗಳಲ್ಲೂ ಇಂದಿನಿಂದ ಫೋನ್ ಟ್ಯಾಪಿಂಗ್ ನಡ್ಕೊಂಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಎಲ್ಲ ಸರ್ಕಾರದಲ್ಲೂ ನಡೆದಿದೆ. ಸಿದ್ದರಾಮಯ್ಯ ನಾನು ಮಾಡ್ತಾಯಿಲ್ಲ, ನಾನು ಪತಿವ್ರತೆ ಅಂತ ಹೇಳ್ಕೋಬೋದು. ನನಗೆ ಗೊತ್ತಿದೆ, ನಾನು 2 ಬಾರಿ ಮುಖ್ಯಮಂತ್ರಿ ಆದವನು. ನಮ್ಮ ಮಟ್ಟದಲ್ಲಿ ಅದು ನಾವು ಮಾಡದೇ ಇದ್ದರು, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಮಾಡದೇ ಇದ್ದರು. ಇಂಟೆಲಿಜೆನ್ಸ್ ಅಂತ ಒಂದು ಮುಖ್ಯಮಂತ್ರಿ ಕಚೇರಿಲಿ ಇಟ್ಕೊಂಡಿಲ್ವ ಅವರ ಸುಪರ್ದಿ ಒಳಗೆ, ಆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಸರ್ಕಾರಗಳಲ್ಲಿ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಇವ್ರ ಸರ್ಕಾರದಲ್ಲಿ ಈಗಲೂ ನಡೀತಿದೆ. ಇದು ಕೇವಲ ಈ ಕುರ್ಚಿಗೋಸ್ಕರವಾಗಿ ಇದು ಇಂಟೆಲಿಜೆನ್ಸಲ್ಲಿ ನೀವು ಫೋನ್ ಕದ್ದಾಲಿಕೆ ಮಾಡ್ತಿರೋದಲ್ಲ. ಹಲವಾರು ವಿಷಯಗಳು ರಾಜ್ಯದಲ್ಲಿ ನಡೆಯತಕ್ಕಂಥ ಹಲವಾರು ಪ್ರಕರಣಗಳ ಬಗ್ಗೆ ಮಾಹಿತಿಗಳನ್ನು ಪಡೀಲಿಕ್ಕೆ ಪರ್ಮಿಷನ್ ತಗೊಂಡೆ ಕೆಲವು ವಿಷಯಗಳಲ್ಲಿ, ಪ್ರಕರಣಗಳಲ್ಲಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ಇದನ್ನೇ ಸತ್ಯ ಹೇಳ್ತೀನಪ್ಪ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ದೀನಿ ಅಷ್ಟೇ. ನಾನು ಮುಖ್ಯಮಂತ್ರಿ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡಿಲ್ಲ. ಈಗೇನಾಗಿದೆ, ಈ ಸರ್ಕಾರದಲ್ಲಿ ಅಧಿಕಾರಿಗಳು ಸಹ ಮುಖ್ಯಮಂತ್ರಿ ಫೇವರ್ ಆಗಿರೋರು ಕೆಲವರಿದ್ದಾರೆ, ಇಲ್ಲಿ ಇನ್ನೊಬ್ಬರು ಕುರ್ಚಿ ಬೇಕು ಅನ್ನೋರ ಪರವಾಗೂ ಫೇವರ್ ಆಗಿರೋ ಅಧಿಕಾರಿಗಳು ಕೆಲವರಿದ್ದಾರೆ. ಟೀಮ್ ಇದೆ ಇಲ್ಲಿ. ಆ ಟೀಮ್ಗಳು ಇದನ್ನೆಲ್ಲ ನಡೆಸ್ತಾ ಇರ್ಬೋದೇನೋ ಅಂತ ಹೇಳಿದ್ದೀನಿ, ಇರ್ತಕ್ಕಂಥ ವಾಸ್ತವಾಂಶ ಹೇಳಿದ್ದೀನಿ. ಅದಕ್ಕೆ ಇದೇನೋ ಇದು ಕಳ್ಳ ಅಂದ್ರೆ ಕುಂಬಳ ಇದು ಅಂತ ಏನೋ ಗಾದೆ ಮಾತಿದೆಯಲ್ಲ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ್ರು ಅಂತೇಳಿ, ಅದನ್ನು ಪರಚ್ಕೊಂಡು ಮೈಕೈ ಪರಚ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂದರೆ ನಾನೇನು ಮಾಡೋಕ್ಕಾಯ್ತಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.